ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 25/12/2024. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತದನುಸಾರ ನಡೆಯುವುದೇ ಅತ್ಯುತ್ತಮ ಚಾರ್ಟ್ ಆಗಿದೆ. ಯಾವ ಮಕ್ಕಳಿಗೆ ಶ್ರೀಮತದ ಬೆಲೆ ಇದೆಯೋ ಅವರು ಅವಶ್ಯವಾಗಿ ಮುರಳಿಯನ್ನು ಓದುತ್ತಾರೆ. ಪ್ರಶ್ನೆ: ನೀವು ಈಶ್ವರನ ಮಕ್ಕಳೊಂದಿಗೆ ಯಾವ ಪ್ರಶ್ನೆಯನ್ನು ಯಾರು ಕೇಳಲು ಸಾಧ್ಯವಿಲ್ಲ? ಉತ್ತರ: ನೀವು ಖುಷಿಯಾಗಿದ್ದೀರಾ ಎಂದು ನೀವು ಮಕ್ಕಳನ್ನು ಯಾರು ಕೇಳಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಹೇಳುತ್ತೀರಿ, ನಾವು ಸದಾ ಖುಷಿಯಾಗಿದ್ದೇವೆ. ಪರಬ್ರಹ್ಮನಲ್ಲಿರುವ ಪರಮಾತ್ಮನನ್ನು ಪಡೆಯುವ ಚಿಂತೆ ಇತ್ತು ಅವರು ಸಿಕ್ಕಬಿಟ್ಟರೆಂದ ಮೇಲೆ ಇನ್ಯಾವ ಮಾತಿನ ಚಿಂತೆ ಮಾಡಬೇಕು? ನೀವು ಭಲೆ ರೋಗಿಯಾಗಿದ್ದರೂ ಸಹ ನಾವು ಪ್ರಸನ್ನರಾಗಿದ್ದೇವೆ ಎಂದು ಹೇಳುತ್ತೇವೆ. ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತಿಲ್ಲ. ಇವರ ಮೇಲೆ ಮಾಯೆಯ ಪ್ರಭಾವವಾಗಿದೆ ಎಂಬುದನ್ನು ತಂದೆಯು ನೋಡಿದಾಗ ಕೇಳುತ್ತಾರೆ, ಮಕ್ಕಳೇ, ಪ್ರಸನ್ನ ಚಿತ್ತರಾಗಿದ್ದೀರಾ? ಓಂ ಶಾಂತಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇರುವುದಲ್ಲದೆ ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ಈ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ. ಈ ನೆನಪನ್ನು ಎಂದೂ ಯಾರೂ ಕಲಿಸಲು ಸಾಧ್ಯವಿಲ್ಲ. ಕಲ್ಪಕಲ್ಪವೂ ತಂದೆ ಬಂದು ಕಲಿಸುತ್ತಾರೆ. ಅವರು ಜ್ಞಾನಸಾಗರ ಪತಿತ ಪಾವನರಾಗಿದ್ದಾರೆ. ಇದನ್ನು ಈಗಲೇ ತಿಳಿಸಲಾಗುತ್ತದೆ. ಜ್ಞಾನದ ನೇತ್ರ ದಿವ್ಯ ಬುದ್ಧಿಯು ಸಿಕ್ಕಿದೆ. ಭಲೆ ಮಕ್ಕಳು ತಿಳಿದುಕೊಂಡಿರುತ್ತೀರಿ, ಆದರೆ ತಂದೆಯನ್ನು ಮರೆತು ಹೋಗುತ್ತೀರೆಂದರೆ ಶಿಕ್ಷಕ ಮತ್ತು ಸದ್ಗುರು ಹೇಗೆ ನೆನಪಿಗೆ ಬರುವರು? ಮಾಯೆಯು ಬಹಳ ಪ್ರಬಲವಾಗಿದೆ. ಅದು ತಂದೆಯ 3 ರೂಪಗಳನ್ನೇ ಮರೆಸಿಬಿಡುತ್ತದೆ. ನಾವು ಸೋತು ಹೋದೆವೆಂದು ಹೇಳುತ್ತಾರೆ. ಹಾಗೆ ನೋಡಿದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಂದಷ್ಟು ಸಂಪಾದನೆ ಇದೆ. ಆದರೆ ಸೋಲನ್ನು ಅನುಭವಿಸಿದರೆ ಪದಂದಷ್ಟು ಹೇಗಾಗುತ್ತದೆ? ದೇವತೆಗಳಿಗೆ ಪದಂ ಅಂದರೆ ಕಮಲದ ಚಿಹ್ನೆಯನ್ನು ತೋರಿಸುತ್ತಾರೆ. ಇದು ಈಶ್ವರನ ವಿದ್ಯೆಯಾಗಿದೆ. ಈ ರೀತಿ ಮನುಷ್ಯರು ವಿದ್ಯೆ ಎಂದು ಇರಲು ಸಾಧ್ಯ ಇಲ್ಲ. ಈ ರೀತಿ ಮನುಷ್ಯರ ವಿದ್ಯೆ ಎಂದೂ ಇರಲು ಸಾಧ್ಯವಿಲ್ಲ. ಭಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ, ಆದರೂ ಸಹ ಸರ್ವಶ್ರೇಷ್ಠರು ಒಬ್ಬರೇ ತಂದೆಯಾಗಿದ್ದಾರೆ. ಬಾಕಿ ದೇವತೆಗಳ ಮಹಿಮೆ ಏನಾಗಿದೆ? ಇಂದು ಕನಿಷ್ಠರು, ನಾಳೆ ರಾಜರು. ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ದೇವತೆಗಳಾಗಿದ್ದೀರಿ. ನಿಮಗೆ ತಿಳಿದಿದೆ, ಈ ಪುರುಷಾರ್ಥದಲ್ಲಿ ಅನೇಕರು ಉತ್ತೀರ್ಣರಾಗಿರುತ್ತಾರೆ. ಜ್ಞಾನವಂತ ಬಹಳ ಸಹಜ, ಆದರೂ ಸಹ ಇದರಲ್ಲಿ ಕೆಲವರೇ ಉತ್ತೀರ್ಣರಾಗುತ್ತಾರೆ. ಏಕೆ? ಮಾಯು ಪದೇ ಪದೇ ಮರೆಸಿಬಿಡುತ್ತದೆ. ತಮ್ಮ ಚಾರ್ಟ್ ಇಡಿ ಎಂದು ತಂದೆಯು ಹೇಳುತ್ತಾರೆ, ಆದರೆ ಮಕ್ಕಳು ಬರೆಯುವುದೇ ಇಲ್ಲ. ಎಲ್ಲಿಯವರೆಗೆ ಬರೆಯುವರೋ? ಒಂದು ವೇಳೆ ಬರೆದರೂ ಸಹ ಕೆಲವೊಮ್ಮೆ ಅತಿ ಮೇಲೆ, ಕೆಲವೊಮ್ಮೆ ಅತಿ ಕೆಳಗೆ. ಯಾರು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುವರೋ ಅವರದು ಉತ್ತಮ ಚಾರ್ಟ್ ಆಗಿದೆ. ತಂದೆಯಂತೂ ತಿಳಿಸುತ್ತಾರೆ, ಪಾಪ ಇವರಿಗೆ ಸಂಕೋಚವಾಗುತ್ತದೆ ಏನು? ಇಲ್ಲವೆಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕು. 1-2% ಪರಿಶ್ರಮದಿಂದ ಬರೆಯುತ್ತಾರೆ. ಶ್ರೀಮತ ಪ್ರತಿ ಅಷ್ಟೊಂದು ಬೆಲೆ ಇಲ್ಲ. ಮುರಳಿ ಸಿಕ್ಕಿದರೂ ಸಹ ಓದುವುದಿಲ್ಲ. ಅವರ ಹೃದಯಕ್ಕೆ ಅವಶ್ಯವಾಗಿ ಈ ರೀತಿ ಅನಿಸಬಹುದು, ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರೆ, ನಾವು ಮುರಳಿಯನ್ನು ಓದುವುದಿಲ್ಲ ಅಂದಾಗ ಅನ್ಯರಿಗೆ ಏನು ಕಲಿಸುವರು? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಮಾಲೀಕರಾಗುವಿರಿ. ಇದರಲ್ಲಿ ತಂದೆಯು ನೆನಪು ಬರುವುದು, ಓದಿಸುವರ ನೆನಪು ಬಂದುಬಿಟ್ಟಿತು, ಸದ್ಗತಿದಾತರ ನೆನಪು ಬಂದಿತು. ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ಪೂರ್ಣ ಜ್ಞಾನವು ಬಂದು ಬಿಡುತ್ತದೆ. ಇಲ್ಲಿ ನೀವು ಇದನ್ನು ಮನನ ಮಾಡುವುದಕ್ಕಾಗಿ ಬರುತ್ತೀರಿ. ಭಲೆ ತಂದೆಯೂ ಸಹ ಇದನ್ನೇ ತಿಳಿಸುತ್ತಾರೆ. ಏಕೆಂದರೆ ನೀವೇ ಹೇಳುತ್ತೀರಿ, ಬಾಬಾ, ನಾವು ಮರೆತು ಹೋಗುತ್ತೇವೆ, ಆದ್ದರಿಂದ ಮತ್ತೆ ಅದನ್ನು ಅಭ್ಯಾಸ ಮಾಡಲು ಇಲ್ಲಿಗೆ ಬರುತ್ತೇವೆ. ಭಲೆ ಇಲ್ಲಿ ಯಾರಾದರೂ
ಮಾಡಿದರೂ ಸಹ ಅದರಲ್ಲಿ ಅಷ್ಟೊಂದು ಫಲ ಸಿಗುವುದಿಲ್ಲ. ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವೇನು ಮಾಡುತ್ತಾರೆ. ಪುರುಷಾರ್ಥ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಇದರಲ್ಲಿ ಯಾರಿಗೂ ವಿಶೇಷವಾಗಿ ಪುರುಷಾರ್ಥ ಮಾಡಿಸುವುದಿಲ್ಲ. ಆ ವಿದ್ಯೆಯಲ್ಲಂತೂ ಇನ್ನೂ ಹೆಚ್ಚಿನದಾಗಿ ಓದಿಸಲು ಶಿಕ್ಷಕರನ್ನು ಕರೆಯುತ್ತಾರೆ. ಇಲ್ಲಂತೂ ಅದೃಷ್ಟವನ್ನು ರೂಪಿಸಲು ತಂದೆಯು ಎಲ್ಲರಿಗೆ ಏಕರಸವಾಗಿ ಓದಿಸುತ್ತಾರೆ. ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಕೂರಿಸಿ ಓದಿಸಲು ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಲೌಕಿಕ ವಿದ್ಯೆಯಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿಗಳ ಮಕ್ಕಳಿದ್ದರೆ ಅವರು ಕರೆಸಿ ಇನ್ನೂ ಹೆಚ್ಚಿನದಾಗಿ ಓದಿಸಲು ಹೇಳುತ್ತಾರೆ. ಶಿಕ್ಷಕರಿಗೆ ತಿಳಿದಿರುತ್ತದೆ ಇವರು ಬಹಳ ಮಂದ ಬುದ್ಧಿಯವರಾಗಿದ್ದಾರೆ, ಆದ್ದರಿಂದ ಓದಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಆದರೆ ಈ ಶಿಕ್ಷಕರು ಹಾಗೆ ಮಾಡುವುದಿಲ್ಲ. ಇವರು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸುತ್ತಾರೆ. ಹೆಚ್ಚಿನ ಪುರುಷಾರ್ಥವೆಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ತೋರುತ್ತಾರೆ. ಬಲೆ ಹಣವನ್ನು ತೆಗೆದುಕೊಂಡು ವಿಶೇಷ ಸಮಯ ಕೊಟ್ಟು ಓದಿಸುತ್ತಾರೆ. ಇದರಿಂದ ಅವರು ಹೆಚ್ಚಿನದಾಗಿ ಓದಿ ಬುದ್ಧಿವಂತರಾಗುತ್ತಾರೆ. ಆದರೆ ಇಲ್ಲಿ ತಂದೆಯು ಎಲ್ಲರಿಗೂ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ. ಮನ್ಮನಾಭವ ತಂದೆಯೊಬ್ಬರೇ ಪತಿತ ಪಾವನರಾಗಿದ್ದಾರೆ. ಅವರ ನೆನಪಿನಿಂದಲೇ ಪಾವನರಾಗುತ್ತಾರೆ. ಅದು ನೀವು ಮಕ್ಕಳ ಕೈಯಲ್ಲಿಯೇ ಇದೆ. ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾವನರಾಗುವಿರಿ. ಎಲ್ಲವೂ ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಅವರಂತೂ ತೀರ್ಥಯಾತ್ರೆ ಮಾಡಲು ಒಬ್ಬರು ಇನ್ನೊಬ್ಬರನ್ನು ನೋಡಿದರೂ ಹೋಗುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ನೋಡಿಯಾದರೂ ಹೋಗುತ್ತಾರೆ. ನೀವು ಮಕ್ಕಳು ಸಹ ಬಹಳಷ್ಟು ಯಾತ್ರೆ ಮಾಡಿದ್ದೀರಿ. ಅದರಿಂದ ಏನಾಯಿತು? ಕೆಳಗಿಳಿಸುತ್ತಲೇ ಹೋಗುತ್ತೀರಿ. ಯಾತ್ರೆಯು ಏತಕ್ಕಾಗಿ ಬೇಕು? ಇದರಿಂದ ಏನು ಸಿಗುತ್ತದೆ ಎಂಬುದೇನೂ ತಿಳಿದಿರಲಿಲ್ಲ. ಈಗ ನಿಮ್ಮದು ನೆನಪಿನ ಯಾತ್ರೆಯಾಗಿದೆ. ಶಬ್ದವು ಒಂದೇ ಆಗಿದೆ, ಮನ್ಮನಾಭವ. ನಿಮ್ಮ ಈ ಯಾತ್ರೆಯು ಅನಾದಿಯಾಗಿದೆ. ನಾವು ಈ ಯಾತ್ರೆಯನ್ನು ಅನಾದಿ ಕಾಲದಿಂದ ಮಾಡುತ್ತಾ ಬಂದಿದ್ದೇವೆ ಎಂದು ಆದರೂ ಸಹ ಹೇಳುತ್ತಾರೆ. ನೀವೀಗ ಜ್ಞಾನ ಸಹಿತವಾಗಿ ಹೇಳುತ್ತೀರಿ, ನಾವು ಕಲ್ಪಕಲ್ಪವೂ ಈ ಯಾತ್ರೆಯನ್ನು ಮಾಡುತ್ತೇವೆ. ಸ್ವಯಂ ತಂದೆ ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆ. ಈ ಯಾತ್ರೆಗಳಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ, ಎಷ್ಟು ಕಷ್ಟವಿರುತ್ತದೆ, ಸದ್ದು ಗದ್ದಲವಿರುತ್ತದೆ. ಈ ಯಾತ್ರೆಯು ಸಂಪೂರ್ಣ ಶಾಂತಿಯಾಗಿದೆ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಇದರಿಂದಲೇ ಪಾವನರಾಗಬೇಕು. ತಂದೆಯು ನಿಮಗೆ ಈ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ಕಲಿಸಿದ್ದಾರೆ. ಆ ತೀರ್ಥಯಾತ್ರೆಗಳನ್ನು ಜನ್ಮಾಂತರದಿಂದ ಮಾಡುತ್ತಲೇ ಇದ್ದೀರಿ. ಆದರೂ ಸಹ 4 ಕಡೆ ಅಲೆದಾಡಿದರೂ ಭಗವಂತನಿಂದ ದೂರ ಉಳಿದೆವೆಂದು ಹಾಡುತ್ತಾರೆ. ಯಾತ್ರೆಯಿಂದ ಬಂದು ಮತ್ತೆ ವಿಕಾರಗಳಲ್ಲಿ ಬೀಳುತ್ತಾರೆಂದರೆ ಏನು ಲಾಭ? ಈಗ ನೀವು ತಿಳಿದುಕೊಂಡಿದ್ದೀರಿ, ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈಗ ತಂದೆಯು ಬಂದಿದ್ದಾರೆಂದು ಮಾತನ್ನು ಕೊನೆಗೊಂದು ದಿನ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಭಗವಂತನು ಕೊನೆಗೂ ಹೇಗೆ ಸಿಗುವರು ಎಂದು ಯಾರೂ ತಿಳಿದುಕೊಂಡಿಲ್ಲ. ನಾಯಿ ಬೆಕ್ಕಿನಲ್ಲಿ ಸಿಗುವರೆಂದು ಕೆಲವರು ತಿಳಿಯುತ್ತಾರೆ. ಇವೆಲ್ಲದರಲ್ಲಿ ಭಗವಂತನು ಸಿಗುವರೇ? ಎಷ್ಟೊಂದು ಅಸತ್ಯವಿದೆ. ಅಸತ್ಯವನ್ನೇ ತಿನ್ನುವುದು, ಅಸತ್ಯವನ್ನೇ ಕುಡಿಯುವುದು, ಅಸತ್ಯದಲ್ಲೇ ರಾತ್ರಿಯನ್ನು ಕಳೆಯುತ್ತಾರೆ. ಆದ್ದರಿಂದ ಇದು ಅಸತ್ಯಖಂಡವಾಗಿದೆ. ಸ್ವರ್ಗಕ್ಕೆ ಸತ್ಯಖಂಡವೆಂದು ಹೇಳಲಾಗುತ್ತದೆ. ಭಾರತವೇ ಸ್ವರ್ಗವಾಗಿತ್ತು. ಸ್ವರ್ಗದಲ್ಲಿ ಎಲ್ಲಾ ಭಾರತವಾಸಿಗಳಿದ್ದರು. ಇಂದು ಅದೇ ಭಾರತವಾಸಿಗಳು ನರಕದಲ್ಲಿದ್ದಾರೆ. ಇದನ್ನಂತೂ ನೀವು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ತಂದೆಯಿಂದ ಶ್ರೀಮತವನ್ನು ತೆಗೆದುಕೊಂಡು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೀವಿ. ಆ ಸಮಯದ ಭಾರತದಲ್ಲಿ ಮತ್ಯಾರೂ ಇರುವುದಿಲ್ಲ. ಇಡೀ ವಿಶ್ವವು ಪವಿತ್ರವಾಗಿ ಬಿಡುತ್ತದೆ. ಈಗಂತೂ ಅನೇಕ ಧರ್ಮಗಳಿವೆ. ತಂದೆಯು ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ. ನಿಮಗೆ ಪುನಃ ಸ್ಮೃತಿ ತರಿಸುತ್ತಾರೆ. ನೀವೇ ದೇವತೆಗಳಾಗಿದ್ದೀರಿ. ನಂತರ ವೈಶ್ಯ ಶೂದ್ರರಾದಿರಿ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಈ ಶಬ್ದವನ್ನು ಎಂದಾದರೂ ಯಾವುದೇ ಸಾಧು, ಸನ್ಯಾಸಿ, ವಿದ್ವಾನರ ಮೂಲಕ ಕೇಳಿದ್ದೀರಾ? ಈ ಹಂಸೋ ಇದರ ಅರ್ಥವನ್ನು ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಹಂಸೋ ಎಂದರೆ ನಾನು ಆತ್ಮ, ಹೀಗೀಗೆ ಚಕ್ರವನ್ನು ಸುತ್ತುತ್ತೇನೆ. ಇದಕ್ಕೆ ಅವರು ನಾನಾತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮನೆಂದು ತಿಳಿಯುತ್ತಾರೆ. ಹಂಸೋನ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡವರು ಒಬ್ಬರೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ಈ ಹಂಸೋನ
ಮಂತ್ರವು ಸದಾ ಬುದ್ಧಿಯಲ್ಲಿ ನೆನಪಿರಬೇಕು, ಇಲ್ಲವೆಂದರೆ ಹೇಗೆ ಚಕ್ರವರ್ತಿ ರಾಜರಾಗುತ್ತಿರು. ಮನುಷ್ಯರಂತೂ 84 ಜನ್ಮಗಳ ಚಕ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಭಾರತದ ಉತ್ಥಾನ ಮತ್ತು ಪತನದ ಗಾಯನವಿದೆ. ಸತೋ ಪ್ರಧಾನ, ಸತೋ ರಜೋ ತಮೋ, ಸೂರ್ಯವಂಶಿ, ಚಂದ್ರವಂಶಿ. ಈಗ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ. ತಂದೆ ಬೀಜ ರೂಪವೆಂದು, ಸಾಗರನೆಂದು, ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ಅವರು ಈ ಸೃಷ್ಟಿ ಚಕ್ರದಲ್ಲಿ ಬರುವುದಿಲ್ಲ. ನಾನಾತ್ಮನೇ ಪರಮಾತ್ಮನಾಗಿ ಬಿಡುತ್ತೇನೆಂದಲ್ಲ. ತಂದೆಯು ತನ್ನ ಸಮಾನ್ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಹೊರತು ತನ್ನ ಸಮಾನ್ ಭಗವಂತನನ್ನಾಗಿ ಮಾಡುವುದಿಲ್ಲ. ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕು. ಆಗಲೇ ಬುದ್ಧಿಯು ಕೆಲಸ ಮಾಡುತ್ತದೆ. ನೀವು ಬುದ್ಧಿಯಿಂದ ನಾವು ಹೇಗೆ 84 ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆ ಎಂಬುದನ್ನು ಅರಿತುಕೊಳ್ಳಬಹುದು. ಅದರಲ್ಲಿ ಸಮಯ, ಪೂರ್ಣ, ವಂಶಾವಳಿ ಎಲ್ಲವೂ ಬಂದು ಬಿಡುತ್ತದೆ. ಈ ಜ್ಞಾನದಿಂದಲೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀವಿ. ತಮ್ಮಲ್ಲಿ ಜ್ಞಾನವಿದ್ದರೆ ಅನ್ಯರಿಗೂ ಕೊಡಿಯಿರಿ. ಆ ಶಾಲೆಗಳಲ್ಲಿ ಪರೀಕ್ಷೆ ಆದಾಗ ಪ್ರಶ್ನೆ ಪತ್ರಿಕೆಯನ್ನು ಬರೆಯುತ್ತಾರೆ. ಪತ್ರಿಕೆಗಳು ವಿದೇಶದಿಂದ ಬರೆಯುತ್ತವೆ. ಯಾರು ವಿದೇಶದಲ್ಲಿ ಓದುವರು, ಅವರಲ್ಲಿಯೂ ಬಹಳ ದೊಡ್ಡ ಶಿಕ್ಷಣ ಮಂತ್ರಿ ಇದ್ದರೆ ಅವರು ಇದನ್ನು ಪರಿಶೀಲಿಸುತ್ತಾರೆ. ಇಲ್ಲಿ ನಿಮ್ಮ ಪತ್ರಿಕೆಗಳನ್ನು ಯಾರು ನೋಡುವರು? ನೀವೇ ನೋಡುವಿರಿ. ನಿಮಗೆ ಏನ್ ಬೇಕೋ ಆ ರೀತಿ ಆಗಬಹುದು. ಓದಿ ತಂದೆಯಿಂದ ಯಾವ ಪದವಿ ಬೇಕು ಅದನ್ನು ಪಡೆದುಕೊಳ್ಳಿ. ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ, ಅನ್ಯರ ಸೇವೆ ಮಾಡುವಿರೋ, ಅಷ್ಟೇ ಫಲವು ಸಿಗುತ್ತದೆ. ಅಂಥವರಿಗೆ ಸರ್ವೀಸ್ ಮಾಡುವ ಚಿಂತೆ ಇರುತ್ತದೆ. ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಎಂದರೆ ಅದರಲ್ಲಿ ಪ್ರಜೆಗಳು ಬೇಕಲ್ಲವೇ? ಅಲ್ಲಿ ಮಂತ್ರಿ ಮುಂತಾದವರು ಮೊದಲಾದವರ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಯಾವಾಗ ಬುದ್ಧಿಯು ಕಡಿಮೆಯಾಗುತ್ತದೆಯೋ ಆಗ ಮಂತ್ರಿ ಅವಶ್ಯಕತೆ ಇರುತ್ತದೆ. ಇಲ್ಲಿ ತಂದೆಯ ಬಳಿಯೂ ಸಹ ಕೆಲವರು ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ. ಬಾಬಾ, ನಮ್ಮ ಬಳಿ ಹಣವಿದೆ, ಇದನ್ನು ಏನು ಮಾಡುವುದು? ವ್ಯಾಪಾರವನ್ನು ಹೇಗೆ ಮಾಡುವುದು? ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಈ ಪ್ರಪಂಚದ ವ್ಯಾಪಾರ ಇತ್ಯಾದಿಗಳ ಮಾತನ್ನು ಇಲ್ಲಿಗೆ ತರಬೇಡಿ. ಯಾರಾದರೂ ಹೃದಯ ವಿದೀರ್ಣರಾದರೆ ಅವರಿಗೆ ಧೈರ್ಯವನ್ನು ಕೊಡುವುದಾಗಿ ತಿಳಿಸುತ್ತೀವಿ. ಆದರೆ ಇದು ನನ್ನ ಕರ್ತವ್ಯವಲ್ಲ. ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಕರ್ತವ್ಯವು ನನ್ನದಾಗಿದೆ. ನೀವು ತಂದೆಯಿಂದ ಸದಾ ಶ್ರೀಮತವನ್ನು ತೆಗೆದುಕೊಳ್ಳಬೇಕು. ಈಗಂತೂ ಎಲ್ಲರದು ಅಶ್ರೀಮತವಾಗಿದೆ. ಸ್ವರ್ಗವು ಸುಖದಮಯವಾಗಿದೆ. ಅಲ್ಲಿ ಎಂದೂ ನೀವು ಖುಷಿಯಾಗಿದ್ದೀರಾ? ಆರೋಗ್ಯವು ಸರಿಯಾಗಿದೆಯೇ ಎಂದು ಕೇಳುವುದಿಲ್ಲ. ಈ ಶಬ್ದವನ್ನು ಇಲ್ಲೇ ಕೇಳಲಾಗುತ್ತದೆ. ಸತ್ಯಯುಗದಲ್ಲಿ ಈ ಶಬ್ದಗಳಿರುವುದಿಲ್ಲ, ದುಃಖಧಾಮದ ಮಾತುಗಳೇ ಇರುವುದಿಲ್ಲ. ಆದರೆ ತಂದೆಗೆ ಗೊತ್ತಿದೆ, ಮಕ್ಕಳಲ್ಲಿ ಮಾಯೆಯ ಪ್ರವೇಶತೆಯಾಗುವ ಕಾರಣ ತಂದೆಯು ಹೇಳುತ್ತಾರೆ, ಸಂಪೂರ್ಣ ಖುಷಿಯಾಗಿದ್ದೀರಾ? ಮನುಷ್ಯರು ಇಲ್ಲಿಯೇ ಶಬ್ದಗಳನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಹೀಗೆ ಹೇಳಬಹುದು, ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಮ್ಮೊಂದಿಗೆ ಯೋಗಕ್ಷೇಮವನ್ನೇನು ಕೇಳುತ್ತೀರಿ? ಪರಬ್ರಹ್ಮನಲ್ಲಿರುವ ಈಶ್ವರನನ್ನು ಪಡೆಯುವ ಚಿಂತೆ ಇತ್ತು. ಅವರು ಸಿಕ್ಕಬಿಟ್ಟವರು. ಅಂದ ಮೇಲೆ ಇನ್ನೇನು ಚಿಂತೆ? ಇದು ಸದಾ ನೆನಪಿರಬೇಕು. ನಾವು ಯಾವ ಮಕ್ಕಳಾಗಿದ್ದೇವೆ ಎಂಬ ಜ್ಞಾನವೂ ಸಹ ಬುದ್ಧಿಯಲ್ಲಿದೆ. ಯಾವಾಗ ಪಾವನರಾಗಿ ಬಿಡುತ್ತೀರೋ ಆಗ ಯುದ್ಧವು ಪ್ರಾರಂಭವಾಗಿ ಬಿಡುವುದು. ಮನುಷ್ಯರು ನಿಮ್ಮನ್ನು ಅವಶ್ಯವಾಗಿ ಕೇಳುತ್ತಾರೆ. ಅಂದಾಗ ನೀವು ಅವಶ್ಯವಾಗಿ ಹೇಳುತ್ತೀರಿ, ನಾವಂತೂ ಖುಷಿಯಾಗಿದ್ದೇವೆ. ರೋಗಿಯಾಗಿದ್ದರೂ ಸಹ ಖುಷಿಯಲ್ಲಿರುತ್ತೀರಿ. ತಂದೆಯು ನೆನಪಿನಲ್ಲಿರುತ್ತೀರಿ. ಆದ್ದರಿಂದ ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿ ಇರುತ್ತೀರಿ. ಏಕೆಂದರೆ ಈಗ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುವ ತಂದೆಯು ಸಿಕ್ಕಿದ್ದಾರೆ. ನಮ್ಮನ್ನು ಎಷ್ಟೊಂದು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನಮಗೇನು ಚಿಂತೆ? ಈಶ್ವರ ಮಕ್ಕಳಿಗೆ ಯಾವ ಮಾತಿನ ಚಿಂತೆ? ಅಲ್ಲಿ ದೇವತೆಗಳಿಗೂ ಚಿಂತೆ ಇರಲಿಲ್ಲ. ಆ ದೇವತೆಗಳಿಗಿಂತಲೂ ಮೇಲಿರುವರು ಈಶ್ವರರಾಗಿದ್ದಾರೆ. ಅಂದ ಮೇಲೆ ಈಶ್ವರನ ಮಕ್ಕಳಿಗೆ ಚಿಂತೆ ಇರುವುದೇ? ನಮಗೆ ತಂದೆಯು ಓದಿಸುತ್ತಾರೆ. ನಮ್ಮ ತಂದೆಯು ಶಿಕ್ಷಕ, ಸದ್ಗುರು ಆಗಿದ್ದಾರೆ. ತಂದೆಯು ನಮ್ಮ ಮೇಲೆ ಕಿರೀಟವನ್ನಿಡುತ್ತಾರೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರೌನ್ ಆಫ್ ಕ್ವೀನ್ಸ್ ಎಂದು ಹೇಳುತ್ತಾರೆ. ತಂದೆಯ ಕಿರೀಟವನ್ನು ಮಕ್ಕಳು ಧರಿಸಿರುವರು. ನೀವು ತಿಳಿದುಕೊಳ್ಳುತ್ತೀರಿ, ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ. ಪ್ರತ್ಯಕ್ಷ ರೂಪದಲ್ಲಿ ನೀವು ಎಲ್ಲಿ ಹೋದಾಗ ಸುಖವನ್ನು ಪಡೆಯುತ್ತೀರಿ, ಅದು ನಿಮಗೇ ಗೊತ್ತು. ಸತ್ಯಯುಗದಲ್ಲಿ ಏನಿರುತ್ತದೆ? ಈ ಶರೀರವನ್ನು ಬಿಟ್ಟು ಎಲ್ಲಿ ಹೋಗುತ್ತೇವೆ, ಇದೆಲ್ಲವೂ ನಿಮಗೆ ತಿಳಿಯುತ್ತದೆ. ಈಗ ನಿಮಗೆ ಸಮ್ಮುಖದಲ್ಲಿ ತಂದೆ ಓದಿಸುತ್ತಿದ್ದಾರೆ. ನಿಮಗೂ ತಿಳಿದಿದೆ, ಸತ್ಯವಾಗಿ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ. ಇಂಥವರು ಸತ್ತಾಗ ಇವರು ಸ್ವರ್ಗದಲ್ಲಿ ಹೋದರೆಂದು ಮನುಷ್ಯರು ಹೇಳುತ್ತಾರೆ.
ಆದರೆ ಸ್ವರ್ಗ ಮತ್ತು ನರಕವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಅವರು ತಿಳಿದುಕೊಂಡಿಲ್ಲ. ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷಗಳೆಂದು ಬರೆಯುತ್ತಾರೆ. ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಬೀಳುತ್ತಾ ಬಂದಿದ್ದಾರೆ. ನಾವು ಎಲ್ಲಿಂದ ಎಲ್ಲಿಗೆ ಬಂದು ಬಿಟ್ಟಿದ್ದೇವೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಸತ್ಯಯುಗದಿಂದ ಬೀಳುತ್ತಲೇ ಬಂದಿದ್ದೆವು. ಈಗ ನಾವು ಈ ಪುರುಷೋತ್ತಮ ಸಂಗಮಯುಗದಲ್ಲಿ ತಲುಪಿದ್ದೇವೆ. ಕಲ್ಪ ಕಲ್ಪವು ತಂದೆ ಓದಿಸಲು ಬರುತ್ತಾರೆ. ತಂದೆಯ ಬಳಿ ನೀವು ಇರುತ್ತೀರೆಂದರೆ ಇವರೇ ನಮ್ಮ ಸತ್ಯವಾದ ಸದ್ಗುರು ಆಗಿದ್ದಾರೆ. ಇವರ ಮುಕ್ತಿ ಜೀವನ್ಮುಕ್ತಿಯ ಮಾತನ್ನು ತಿಳಿಸುತ್ತಾರೆ. ಹೇಗೆ ಈ ಬ್ರಹ್ಮ ತಂದೆಯರು ಕಲಿಯುತ್ತಾರೆಯೋ ಅದೇ ರೀತಿ ಇವರನ್ನು ನೋಡಿ ನೀವು ಮಕ್ಕಳು ಕಲಿಯುತ್ತೀರಿ. ಹೆಜ್ಜೆ ಹೆಜ್ಜೆಯಲ್ಲಿ ಗಮನ ನೀಡಬೇಕಾಗಿದೆ. ಮನಸ್ಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕಾಗಿದೆ. ಒಳಗೆ ಯಾವುದೇ ಕೊಳಕಿರಬಾರದು. ಮಕ್ಕಳು ತಂದೆಯನ್ನು ಪದೇ ಪದೇ ಮರೆತು ಹೋಗುತ್ತೀರಿ. ತಂದೆಯನ್ನು ಮರೆಯುವುದರಿಂದ ತಂದೆಯ ಶಿಕ್ಷೆಯನ್ನು ಮರೆಯುತ್ತೀರಿ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದನ್ನು ಮರೆತು ಹೋಗುತ್ತೀರಿ. ಇದು ಬಹಳ ಸಹಜವಾದ ತಂದೆಯ ವಿದ್ಯೆಯಲ್ಲಿ ಚಮತ್ಕಾರವಿದೆ. ಇಂತಹ ಚಮತ್ಕಾರವನ್ನು ಮತ್ಯಾವ ತಂದೆಯು ಕಲಿಸಲು ಸಾಧ್ಯವಿಲ್ಲ. ಈ ಚಮತ್ಕಾರದಿಂದಲೇ ತಮೋಪ್ರಧಾನದಿಂದ ಸದೋಪ್ರಧಾನರಾಗುತ್ತೀರಿ. ತಂದೆಯು ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ನೀಡಿದ್ದಾರೆ. ಧರ್ಮ ಸ್ಥಾಪನೆ ಮಾಡಲು ಯಾರೆಲ್ಲ ಹೊಸ ಆತ್ಮಗಳು ಮೇಲಿನಿಂದ ಬರುವರು ಅವರು ಮೊದಲು ದುಃಖವನ್ನು ಅನುಭವಿಸುತ್ತಾ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ. ಪವಿತ್ರ ಆತ್ಮಗಳು ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಹೇಗೆ ಪರಂಪಿತ ಪರಮಾತ್ಮನ ದುಃಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ದುಃಖ ಅಥವಾ ನಿಂದನೆ ಎಲ್ಲವೂ ಸಹ ಇವರಿಗೆ ಬ್ರಹ್ಮ ಸಿಗುತ್ತದೆ. ಆದ್ದರಿಂದ ಕ್ರಿಸ್ತನನ್ನು ಗಲ್ಲಿಗೇರಿಸಿದಾಗ ಯಾವ ತನುವಿನಲ್ಲಿ ಕ್ರಿಸ್ತನ ಆತ್ಮವು ಪ್ರವೇಶ ಮಾಡಿತೋ ಅವರೇ ಜಿಸಸ್ ಆ ದುಃಖವನ್ನು ಸಹನೆ ಮಾಡಿದರು. ಕ್ರಿಸ್ತನ ಪವಿತ್ರ ಆತ್ಮವಂತೂ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕ್ರಿಶ್ಚಿಯನರ ತಂದೆಯಾದರು ಅವರಿಗೆ ಕ್ರಿಶ್ಚಿಯನ್ ಮುಖವಂಶಾವಳಿಯ ಸಹೋದರ ಮತ್ತು ಸಹೋದರಾದರೆ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನರ ಪ್ರಜಾಪಿತನು ಕ್ರಿಸ್ತನಾದನು. ಯಾರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜನ್ಮ ನೀಡಿದರೋ ಅವರು ತಾಯಿಯಾದರು. ಇವೆಲ್ಲ ರಹಸ್ಯಗಳು ತಿಳಿದುಕೊಳ್ಳುವಂತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾದರ ನೆನಪು ಪ್ರೀತಿಯಾಗೋ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಹಮ್ ರೂಹಾನಿ बच्चों की रूहानी बाप दादा को यादगार और ಗುಡ್ ಮಾರ್ನಿಂಗ್ और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸಂಪೂರ್ಣ ಶಾಂತಿಯ ಸತ್ಯವಾದ ಆತ್ಮಿಕ ಯಾತ್ರೆಯ ಮಾಡಬೇಕಾಗಿದೆ. ಹಂಸವನ ಮಂತ್ರವನ್ನು ಸದಾ ನೆನಪಿಡಬೇಕಾಗಿದೆ. ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಿ. 2ನೇ ಪಾಯಿಂಟ್, ಮನಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕಾಗಿದೆ. ಒಳಗೆ ಯಾವುದೇ ಕೊಳಕಿರಬಾರದು. ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದಿರಬೇಕಾಗಿದೆ. ಶ್ರೀಮತ ಪ್ರತಿ ಗೌರವ ನೀಡಬೇಕಾಗಿದೆ. ವರದಾನ: ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡುವಂತ ಸುಖದೇವ ಸುಖ ಸ್ವರೂಪಭವ. ವಿವರಣೆಯಾಗಿದೆ. ತಾವು ಮಹಾನ್ ಆತ್ಮಗಳ ಗುರುತು ಆಗಿದೆ. ನಿರ್ಮಾಣತೆ ಎಷ್ಟು ನಿರ್ಮಾಣತೆಗಿರುವಿರಿ ಅಷ್ಟೇ ಸರ್ವರಿಂದ ಮಾನ್ಯತೆ ಪ್ರಾಪ್ತಿಯಾಗುವುದು. ಯಾರು ನಿರ್ಮಾಣರಾಗುತ್ತಾರೋ ಅವರು ಎಲ್ಲರಿಗೂ ಸುಖ ಕೊಡುವರು. ಎಲ್ಲೇ ಹೋಗಲಿ ಏನೇ ಮಾಡಲಿ ಅದು ಸುಖಧಾಮ್ಯವಾಗಿರುವುದು. ಹಾಗೆ ಯಾರೇ ಸಂಪರ್ಕದಲ್ಲಿ ಬಂದರೂ ಆದರೂ ಸುಖದ ಅನುಭೂತಿ ಮಾಡಬೇಕು. ಆದ್ದರಿಂದ ತಾವು ಬ್ರಾಹ್ಮಣ ಆತ್ಮಗಳ ಗಾಯನವಿದೆ. ಸುಖ ಸಾಗರನ ಮಕ್ಕಳು ಸುಖ ಸ್ವರೂಪ ಸುಖದೇವ ಎಂದು. ಆದ್ದರಿಂದ ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ ಮತ್ತು ಸುಖ ಪಡೆಯುತ್ತಾ ಹೋಗಿ. ಯಾರಾದರೂ ನಿಮಗೆ ದುಃಖ ಕೊಟ್ಟರೂ ಸಹ ನೀವು ತೆಗೆದುಕೊಳ್ಳಬೇಡಿ. ಸ್ಲೋಗನ್: ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿ ಅವರೇ ಆಗಿದ್ದಾರೆ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ. ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿ ಅವರೇ ಆಗಿದ್ದಾರೆ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ. ಓಂ ಶಾಂತಿ.